ಸರ್, ನಂದೊಂದು ಪ್ರಶ್ನೆ ಅಥವಾ ನಮ್ಮೆಲ್ಲರಲ್ಲಿ ಇರುವಂತಹ ಎಲ್ಲರದ್ದು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ. ಓಕೆ. ಈ ದೇಶದ ವ್ಯವಸ್ಥೆ, ಮಾಧ್ಯಮ, ಮುಖ್ಯವಾಹಿನಿ ಮಾಧ್ಯಮ ಅಥವಾ ಎಲ್ಲ ಇಡಿ, IT ರೈಡ್, ಎಲ್ಲ ಸಂಸ್ಥೆಗಳು, ಈವನ್ ಎಲೆಕ್ಷನ್ ಕಮಿಷನ್, ಜನರ ಅನಿಸಿಕೆ ಏನು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಇವತ್ತು ಆಳುವ ಪಕ್ಷದ ಕೈಯಲ್ಲಿ ಇದೆ. ಒಂದು ನಿಮಿಷ, ನನ್ನ ಪ್ರಶ್ನೆ ಮುಗಿಲಿಲ್ಲ. ಇಲ್ಲ, ನಾನು ಉತ್ತರ ಹೇಳ್ತಾ ಇಲ್ಲ. ಹಾಂ. ಹಾಗಿರುವಾಗ ನೀವು ಹೇಳ್ತೀರಾ ಪ್ರಜೆಗಳೇ ಪ್ರಭುಗಳು, ಅವರ ಕಂಟ್ರೋಲಲ್ಲಿ ಸಾರ್ವಭೌಮರು ಅಂತ ಹೇಳ್ಕೊಂಡು ನಮ್ಗೆಲ್ರಿಗೂ ಅನ್ಸೋದಂತ ಹೇಳಿದ್ರೆ, ನಾನೊಂದು ಕ್ವೆಶ್ಚನ್ ಕೇಳಿದ್ರೆ ಈ ದೇಶದಲ್ಲಿ ಎಂಥ ಬದಲಾವಣೆ ತರಲಿಕ್ಕೆ ಸಾಧ್ಯ? ದೊಡ್ಡ ದೊಡ್ಡವರ ಹತ್ರ ಇಲೆಕ್ಟ್ರಲ್ ಬಾಂಡ್ ಇದೆ, ನಮ್ಮ ಹತ್ರ ಇರೋದು ಒಂದು ವೋಟು. ಹಾಗಿರುವಾಗ ನಾವು 5 ವರ್ಷ ಕಾಯ್ಬೇಕು. ಹಾಗಿರುವಾಗ ನನ್ನ ಪ್ರಶ್ನೆ ಇದು, ಜನರು ನಾವು ಏನು ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡಬೇಕು? ಇಂತಹ ಒಂದು ವ್ಯವಸ್ಥೆ ನಮ್ಮ ಮುಂದೆ ಇರೋವಾಗ ನಾವು ಏನು ಮಾಡಬೇಕು ಇವತ್ತು? ನೋಡಿ, ಸಂವಿಧಾನದ ಸಮಸ್ಯೆಗಳನ್ನು ಅಬ್ಯೂಸ್ ಆ್ಯಂಡ್ ಮಿಸ್ಯೂಸ್ ಹ್ಯಾಸ್ ಟೇಕನ್ ಪ್ಲೇಸ್ ನಾಟ್ ಫ್ರಮ್ ಟುಡೇ, ಇಟ್ ಈಸ್ ಎಕ್ಸಸ್ ನೌ. ಸಂವಿಧಾನದ 356ನೇ ಕಲಮನ ರಾಜಸ್ಥಾನ್ ಕೇಸನ್ನು ಅಲ್ಲಿಗೆ ಆಗಿನ ರಾಷ್ಟ್ರೀಯ ರಾಜಕೀಯ ಪಾರ್ಟಿ 100 ಸಲ ಡೂಲಿ ಎಲೆಕ್ಟೆಡ್ ಗೌರ್ಮೆಂಟ್ಸೆಲ್ಲ ಕಿತ್ತು ಬಿಸಾಕಿದ್ರು. ಅದೇನೇ ಬೊಮ್ಮಾಯಿ ಕೇಸು 94ನಲ್ಲಿ. ಅದು 9 ಜನ ನ್ಯಾಯಮೂರ್ತಿಗಳಿಗೆ ಹೋಗಿದ್ದು. ಅದು ಹೋದಾಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದರು 356, ಅದನ್ನ ವಿಶದವಾಗಿ ಹೋಗಲ್ಲ. ನೀವು ಹೇಳಿದ್ದೇನಪ್ಪ ಅಂದರೆ, ಸಂವಿಧಾನ ಸಂಸ್ಥೆಗಳು ಎಲ್ಲ ರಾಜಕೀಯ ಅಧಿಕಾರದ ಪಕ್ಷದ ಕಡೆ ಹೋಗಿ ಅಧಿಕಾರವಿಲ್ಲದೇ ಇರ್ತಕ್ಕಂಥ ಅಧಿಕಾರಿಗಳನ್ನೆಲ್ಲರೂ ಕೂಡ ಕ್ರಿಮಿನಲ್ ಕೇಸ್ಗಳಾಕಿ ಜೈಲಿನಲ್ಲಿ ಇಡ್ತಾ ಇದ್ದಾರೆ. ಇದು ವಾಸ್ತವಾಂಶ. ಅವರು ಮಾಡಿದ್ದನ್ನು ಇವರು ಮುಂದುವರಿಸಿದ್ದಾರೆ, ಇವರು ಜಾಸ್ತಿ ಮುಂದುವರಿಸಿದ್ದಾರೆ. ಅವ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಮಾಡಿದ್ರೆ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಇವ್ರು ಮಾಡ್ತಾ ಇರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಇದು ತಪ್ಪಿದು. ಇದು ಕಾರಣ ಏನು ಗೊತ್ತಾ? ವಿ ಲ್ಯಾಕ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಮೈಂಡ್ಸ್. ಯಾರು ಈ ಸಮಸ್ಯೆಗಳನ್ನ ನಡೆಸೋರು? CBIನಲ್ಲಿ ಯಾರು ಡೈರೆಕ್ಟ್ರು? IPS ಆಫೀಸರ್ ತಾನೇ, ಹಿರಿಯ ಆಫೀಸರು. EDನಲ್ಲಿರೋರು ಯಾರು? ಅವರೇ ತಾನೇ. CBIನಲ್ಲಿರೋರು ಅವರೇ ತಾನೇ. ಈ ರೆವಿನ್ಯೂ ಇನ್ಕಮ್ ಟ್ಯಾಕ್ಸ್ನಲ್ಲಿರೋರು ಅವರೇ ತಾನೇ. ಅವರೆಲ್ಲರೂ ಕೂಡ ಸಿಸ್ಟಮ್ ಹೆಂಗಿದೆ ಗೊತ್ತಾ? ಅವರಿಗೆ ಅಧಿಕಾರ ಬೇಕು. ಅಧಿಕಾರ ಜನರಿಗೆ ಕೊಡಬೇಕು, ಜನರಿಗೆ ಸೇವೆ ಮಾಡೋದಕ್ಕೆ ಅಂತ ಅಧಿಕಾರ ಅಂತ ತಿಳ್ಕೊಳ್ಳಿಲ್ಲ ಅವರು. ನನಗೆ ನ್ಯಾಯಸ್ಥಾನ ಸಿಕ್ಕಿದ್ದು ಜನರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಕೊಟ್ಟಿದ್ದು. ಯಾವನಿಗೂ ಕೇರ್ ಮಾಡಲಿಲ್ಲ, ಹೆದರಲಿಲ್ಲ ನಾನು. ಅದಕ್ಕೋಸ್ಕರ ಅಕ್ಷರಧಾಮ ಜಡ್ಜ್ಮೆಂಟು 88 ಜನರಿಗೆ ಗಾಯ ಆಗಿತ್ತು, 18 ಜನ ಸತ್ತಿದ್ರು, 10 ಜನ ಅಲ್ಪಸಂಖ್ಯಾತರು ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಜನರನ್ನೆಲ್ಲ ಖುಲಾಸೆ ಮಾಡಿದೆ. ನಾನು ಜಡ್ಜ್ಮೆಂಟ್ ಈಸ್ ರಾಂಗ್ ಅಂತ ಹೇಳಿದೆ. ಕನ್ಕರೆಂಟ್ ಜಡ್ಜ್ಮೆಂಟ್ ಅದು. ಅವತ್ತು ಅವ್ರು ಹೇಳಿದರು, ನಾನು 14ನೇ ಇಸ್ವಿಯಲ್ಲಿ 14ನೇ ತಾರೀಕು ಮೇ ಜಡ್ಜ್ಮೆಂಟ್ ನಾನು ಕೊಟ್ಟಾಗ ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅಧಿಕಾರ ಜನರು ಕೊಡುವುದು ಜನರ ಸೇವೆಯನ್ನು ಮಾಡೋದಕ್ಕೆ, ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಆಡಳಿತ ಮಾಡೋಕ್ಕೆ, ಅಧಿಕಾರನ ನಿರ್ವಹಿಸೋದಕ್ಕೆ. ಆ ರೀತಿ ನಡೀತಾ ಇದೆಯಾ? ನಡೀತಾ ಇಲ್ಲ. ಯಾಕೆ ಗೊತ್ತಾ? ಎಲ್ಲ ಭ್ರಷ್ಟರಾಗಿದ್ದಾರೆ, ರಾಜಕೀಯ ಭ್ರಷ್ಟರಾಗಿದ್ದಾರೆ, ಅಧಿಕಾರದ ಭ್ರಷ್ಟರಾಗಿದ್ದಾರೆ. ಆ ಜನರನ್ನೆಲ್ಲ ಒಳಗಡೆ ಹಾಕಬೇಕು ಅಂತ ಶಾಸನ ಹೇಳ್ತದೆ. ಕೇಸುಗಳು ಹಾಕಿ 11 ವರ್ಷ ಆದರೂ ಕೂಡ ಟ್ರಯಲ್ ಆಗದೆ ಮಾಡೋಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇದೆ ಇವತ್ತು. ಯು ಆರ್ ರೈಟ್. ಮೋರ್ ರ್ಯಾಪಿಡ್ ಅಬ್ಯೂಸ್ ಆ್ಯಂಡ್ ದ ಮಿಸ್ಯೂಸ್ ಬೈ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಎಲೆಕ್ಷನ್ ಕಮಿಷನ್ ಬರ್ತೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತೀನಿ, ಅದಕ್ಕೋಸ್ಕರ ಕೇಳ್ತಾರೆ, ಬರ್ತೀನಿ. ದೇ ಆರ್ ಅಬ್ಯೂಸಿಂಗ್. ಯಾಕೆ? ಸೆಲ್ಫ್ ಸೆಂಟರ್ಡ್ ಪೀಪಲ್ ಆಗಿದ್ದಾರೆ, ನೀತಿಗೆಟ್ಟ ಜನ ಆಗಿದ್ದಾರೆ, ಅಧಿಕಾರ ಭ್ರಷ್ಟರಾಗಿದ್ದಾರೆ.
ಮಾನವೀಯ ಮೌಲ್ಯಗಳಿಲ್ಲದೆ ಆಗಿದೆ. ಆದ್ದರಿಂದ ಈ ರೀತಿ ದುರುಪಯೋಗ ಆಗ್ತಾ ಇದೆ. ಅದಕ್ಕೆ ನಮ್ಮಂಥವ್ರು ಚಾಟಿ ಬೀಸಬೇಕಲ್ಲಿ. ಇಫ್ ಐ ವರ್ ಟು ಬಿ ಇನ್ ದಿ ಸುಪ್ರೀಂ ಕೋರ್ಟ್, ಐ ವುಡ್ ಹ್ಯಾವ್ ಪ್ಲೇಸ್ ದಮ್ ಇನ್ ದಿ ಅಪ್ರೋಪ್ರಿಯೇಟ್ ಪ್ಲೇಸಸ್. ವಾಟ್ ಈಸ್ ಯುವರ್ ಪವರ್ ವೆನ್ ಯು bring the case before the Supreme Court, bail is not granted, how many hours you investigate, what kind of investigation, is that investigation required, keeping him in a judicial custody, is it necessary ಅಂತ ಹೇಳ್ತಕ್ಕಂಥ ತಾಕತ್ತು ದಮ್ ಇರ್ತಕ್ಕಂಥ ನ್ಯಾಯಮೂರ್ತಿ ಹೇಳಬೇಕು. ಆವಾಗ ಅವನ್ನು ನಿಯಂತ್ರಣ ಮಾಡ್ಬೋದು, ಎಲ್ಲರನ್ನೂ ಅಲ್ಲಾಡಿಸ್ಬೋದು. ಹಂಗೆ ನನ್ನ ಮುಂದೆ ಬಂದರೆ ಒಣಗ್ತಾ ಇದ್ರು ಅಂದರೆ ಆ ತಾಕತ್ತಿರಬೇಕು. ಆ ರೀತಿ ತಾಕತ್ತು ಜನರು ಇವಾಗ ವಿದ್ಯಾರ್ಥಿಗಳಿದ್ರಲ್ಲ ನೀವೆಲ್ಲ, ಆ ರೀತಿಯ ತಯಾರಿ PSC UPSC ಅಲ್ಲಿ ಹೋಗಬೇಕು. ಆ ರೀತಿ ಜನಪ್ರತಿನಿಧಿಗಳನ್ನೂ ಕೂಡ ನಡಗಿಸ್ಬೇಕು. ಏನು ಮಾಡ್ತಾರೆ ಜನಪ್ರತಿನಿಧಿಗಳು ಇವಾಗ ಗೊತ್ತಾ ನಿಮಗೆ? ಏನು ಹೇಳಲ್ಲ ನಾನು, ನಜೀರ್ ಅಹ್ಮದ್ ಇದ್ದಾರೆ ಅಲ್ಲಿ, ಏನು ನಡೀತಾ ಇದೆ ಅಂತ ಹೇಳಲ್ಲ? ಬೇಕಪ್ಪ ನಜೀರ್ ಅಹ್ಮದ್? ಹಾಂ, ಯಥಾ ಪ್ರಜೆ ತಥಾ ರಾಜ ಅನ್ನೋ ಪ್ರಶ್ನೆ ಆಗಿದೆ ಇವತ್ತು. That is why the second independent movement must start in this country. So this today, the CBI, ED, what kind of ED? What is that ED? That requires reconsideration. It went before 3 judges. 2 judges wanted to reverse the judgment. Do you know the secret of the judgment? I don't want to disclose. People know it. That was referred to the 3-judge bench. Do you know ED? Money laundering. Money laundering ಒಂದು ಆರ್ಟಿಕಲ್ ಬಂದಿತ್ತು. ಅದಕ್ಕೆ ಇವರು ಈ ಕನ್ನಡ ಪ್ಲ್ಯಾನೆಟು ಬರೀ ಇಂಥ ಕಾರ್ಯಕ್ರಮಗಳಲ್ಲ, ಆ ಜಡ್ಜ್ಮೆಂಟ್ಗಳನ್ನ ಹಾಕಿ ನಮ್ಮಂಥವ್ರನ್ನ ಕರೆಸಿ ಅವ್ರನ್ನ ಸದ್ಬಡಿಬೇಕು. ಆ ತೀರ್ಮಾನಗಳು ಸರಿ ಇದೆಯಾ ಇಲ್ವಾ ಅಂತ. ಬರೀ ಇದೇನೋ ಬರ್ತದೆ ಅಂತೇಳಿ ಈ ರೀತಿ ಸಮ್ಮೇಳನ ನಮ್ಮಂಥವ್ರನ್ನ ಯಾವತ್ತೋ ಒಂದು ಅಮಾವಾಸ್ಯೆಗೆ ಪುಣ್ಯಮೆಗೆ ಕರೆದು ಬಿಟ್ರೆ ಅದಾಗಲ್ಲ. ಪ್ರತಿನಿತ್ಯ ಈ ಕೆಲಸ ಜನರಿಗೆ ತಿಳಿಸ್ಬೇಕು, ಅದು ಮಾಡಬೇಕು. ಅದು ಪಾಪ ಅಟ್ಲೀಸ್ಟ್ ಇವರು ಇಷ್ಟಾದರೂ ಮಾಡ್ತಿದ್ದಾರೆ. ನಿಮಗೆ ಇದಕ್ಕೆ ಇವರೆಲ್ಲರೂ ಕೂಡ ನೀತಿಗೆಟ್ಟ ಭ್ರಷ್ಟರು, ಲಂಚ್ಕೋರರು ಈ ದೇಶದಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಇದು ಆಗುತ್ತದೆ. ಇಟ್ ಈಸ್ ಎ ಟ್ರಾನ್ಸಿಟರಿ ಪೀರಿಯಡ್. ಇದು ಸ್ಯಾಚುರೇಷನ್ ಬಂದಾಗ ಮುಳುಗೋಗ್ಬಿಡ್ತಾರೆ, ಕೆಳಗಡೆಗೆ ಎಲ್ಲ ಮುಳುಗಿಸ್ತಾರೆ ಜನ. ಅದಕ್ಕೆ ನ್ಯೂ ಜನ್ರೇಷನ್ನು ಯೂತ್ ಎಲ್ಲ ಏನೋ ಇದೆಯಲ್ಲ ಆರ್ಗನೈಸ್ ಇದೆಲ್ಲ, ಯು ಚೆಕ್ ಔಟ್ ದಿ ಪ್ರೋಗ್ರಾಮ್ ಟು ಅಪೋಸ್ ದಿಸ್ ಕೈಂಡ್ ಆಫ್ ಪೀಪಲ್. ಇದು ED ಮನಿ ಲ್ಯಾಂಡ್ರಿಂಗ್ ಇದೆಯಲ್ಲ, ಇದು ಮನಿ ಲ್ಯಾಂಡ್ರಿಂಗ್ ಇಸ್ ಆಲ್ ದೀಸ್ ಎನಾಕ್ಟ್ಮೆಂಟ್ಸ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್. ಅಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಡ್ರಗ್ ಮಾಫಿಯಾ ಇತ್ತು, ಅದನ್ನೆಲ್ಲ ಕಂಟೈನ್ ಮಾಡೋಕ್ಕೆ ಅಂತೇಳಿ ರೆಸಲ್ಯೂಷನ್ ಪಾಸ್ ಮಾಡಿ ಕಾನೂನು ಮಾಡಿದ್ದು. ಆ ಕಾನೂನನ್ನು ಮನಿ ಲಾಂಡ್ರಿಂಗ್ ಹೆಸರಿನಲ್ಲಿ CBI ಕೇಸು, ED ಕೇಸು, ಮನಿ ಲಾಂಡ್ರಿಂಗ್ ಕೇಸು ಎಲ್ಲ ಅಪೋಸಿಷನ್ ಪಾರ್ಟಿಯವ್ರನ್ನ ಒಳಗಡೆ ಹಾಕ್ಬಿಡೋದು, ತಿರುಗಿ ಡಿಫೆಕ್ಟ್ ಮಾಡ್ಕೊಳ್ಳೋದು, ಸರ್ಕಾರಗಳ ರಚನೆ ಮಾಡತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿ ಆಗಿದೆ. ಅದನ್ನು ನೀವು ಹುಷಾರಾಗಿ ಜನರಿಗೆ ತಿಳಿಸಿ ಇದನ್ನೆಲ್ಲ ಅರಬ್ಬಿ ಸಮುದ್ರಕ್ಕೆ ವ್ಯತ್ಯ ಹಾಕಬೇಕು ಅಂತಕ್ಕಂಥದ್ದನ್ನು ತೀರ್ಪುಗಳು ಬರೋದಕ್ಕೆ ಸಾರ್ವಜನಿಕರ ಅಭಿಪ್ರಾಯನ ಕ್ರೋಢೀಕರಿಸಿ ಅಷ್ಟೇ.